1 ಇಯರ್ ಪೂರ್ತಿ ಓದಿರೋದು ಈ 3 hours ಎಕ್ಸಾಮ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಅದೇ ಡಿಸೈಡ್ ಮಾಡುವಂತ ಫ್ಯಾಕ್ಟರ್ ಆಗಿದೆ. ಸೊ ಹಂಗಾಗಿ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಯಾವ ರೀತಿ ಕುತ್ಕೊಂಡು ಬರೀತೀರ ಎಕ್ಸಾಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಹೇಳುವಂತ ಟಿಪ್ಸ್ ನ ಫಾಲೋ ಮಾಡಿ. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇದೆ. ಬೋರ್ಡ್ ಕಡೆಯಿಂದ ಬಂದಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇದೆ. ಅದನ್ನು ಕೂಡ ಹೇಳ್ತೀನಿ. ಫಸ್ಟ್ ಟಿಪ್ಸ್ ಹೇಳ್ತೀನಿ, ಅದಾದ್ಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಹೇಳ್ತೀನಿ. ಸೊ ದಿಸ್ ವಿಡಿಯೋ ಇಸ್ ಡಿವೈಡೆಡ್ ಇಂಟು 2 parts, right? So welcome back to my channel students. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಫಸ್ಟ್ ಥಿಂಗ್ ಟಿಪ್ಸ್ ಬಗ್ಗೆ ನೋಡೋದಾದ್ರೆ, ಎಕ್ಸಾಮ್ ಹೋಗಕ್ಕಿಂತ ಮುಂಚೆ ನೀವು ಏನನ್ನು ಕೂಡ ರಿವೈಸ್ ಮಾಡಬೇಡಿ. ಯಾವಾಗ ಅಂದ್ರೆ 1 hour ಮುಂಚೆ. ಯಾಕೆ? ದಿಸ್ ಈಸ್ ಮೇಜರ್ ಇಂಪಾರ್ಟೆಂಟ್. ಓಕೆ, ಇದರಿಂದಾನೇ ನಿಮ್ಮ ಮಾರ್ಕ್ಸ್ ವೇರಿ ಆಗುವಂತ ಚಾನ್ಸಸ್ ಕೂಡ ಇದೆ. ಗೊತ್ತಾಯ್ತು? ಸೊ ನೀವು ಎಷ್ಟು ಮೈಂಡ್ ರಿಲ್ಯಾಕ್ಸ್ ಅಲ್ಲಿ ಇಟ್ಕೊಂಡಿರ್ತೀರೋ, ಎಷ್ಟು ಕಾಮ್ ಆಗಿ ಇಟ್ಕೊಂಡಿರ್ತೀರೋ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಬರೀಬೇಕಾದ್ರೆ. ಸಪೋಸ್ ಬಹಳ ಜನ ನೋಡ್ತಾ ಇದ್ದೀನಿ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಓದ್ತಾ ಇರುವಂತದ್ದು, ಆಮೇಲೆ ಗಾಡಿಯಲ್ಲಿ ಕುತ್ಕೊಂಡು ಹಿಂದ್ಗಡೆ ಕುತ್ಕೊಂಡು ಓದ್ತಾ ಇರ್ತಾರೆ. ಪೇರೆಂಟ್ಸ್ ಗಾಡಿ ಓಡಿಸ್ತಿರ್ತಾರೆ, ಹಿಂದ್ಗಡೆ ಕುತ್ಕೊಂಡು ಓದ್ತಾ ಇರ್ತೀರಾ. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ಮನೆಯಿಂದಾನೇ ಏನ್ ಓದ್ತೀರಾ ರಿವೈಸ್ ಏನ್ ಮಾಡ್ಕೋಬೇಕಂತ ಇರುತ್ತೆ ಅದನ್ನ ರಿವೈಸ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ ಹಾಲಿಗೆ ಬಿಡಿ. ಅಲ್ಲಿಂದ ಬಿಟ್ಮೇಲೆ ನೀವು ಏನೂ ಓದ್ಲಿಕ್ಕೆ ಹೋಗ್ಬೇಡಿ. ಲಾಸ್ಟ್ ಮಿನಿಟ್ ತನಕನೂ ಓದ್ಕೊಂತ ಹೋಗೋದು, ಎಕ್ಸಾಮ್ ಹಾಲಿಗೆ ಎಂಟರ್ ಆದ್ಮೇಲೂ ಕೂಡ ಅಲ್ಲಿನೂ ಕೂಡ ಓದ್ತಾ ಇರೋದು, ಇದನ್ನ ಅವಾಯ್ಡ್ ಮಾಡಿ. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಮೇನ್ ಥಿಂಗ್ ಯು ನೀಡ್ ಟು ಫಾಲೋ. ದೆನ್ ಓದಿಲ್ಲ ಅಂತಾನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತೀರಾ ಫ್ರೆಂಡ್ಸ್ ಜೊತೆಗೆ. ಈ ಟಾಪಿಕ್ ಓದಿದ್ಯಾ, ಈ ಟಾಪಿಕ್ ನೋಡ್ಕೊಂಡಿದ್ಯಾ, ಇದು ಇಂಪಾರ್ಟೆಂಟ್ ಅಲ್ವಾ, ಅದು ಇದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇರ್ತೀರಾ. ಆ ರೀತಿ ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ. ಯಾರ್ದುನು ಕೂಡ ಕಂಪ್ಲೀಟ್ ಎಲ್ಲ ಸಿಲೆಬಸ್ ಪ್ರತಿಯೊಂದನು ಲೈನ್ ಟೆಕ್ಸ್ಟ್ ಬುಕ್ ಪೂರ್ತಿ ಓದಿದೀನಿ, ಒಂದು ಕಾನ್ಸೆಪ್ಟ್ ನೆನಪಿಲ್ದಂಗೆ ಓದಿದೀನಿ ಅನ್ನುವಂತಹ ಸ್ಟೂಡೆಂಟ್ಸ್ ಇರೋದೇ ಇಲ್ಲ. ಓಕೆ, ಸೊ ಅವು ಎಲ್ಲಾದ್ರೂ ಒಂದ್ ಕಡೆ ಮಿಸ್ ಆಗಿರುತ್ತೆ. ಯಾವ್ದಾದ್ರು ಒಂದು ಟಾಪಿಕ್ ಅವ್ರನ್ನು ಕೂಡ ಬಿಟ್ಟಿರ್ತಾರೆ. ಓಕೆನಾ? ಸೊ ಯಾರಾದ್ರೂ ಒಂದು ಕೇಳಿದ ತಕ್ಷಣನೇ ನಾನು ಇದು ಓದೇ ಇಲ್ವಲ್ಲ ಅಂತಂದೇಳಿ ಅನ್ಕೊಂಡು ಅಲ್ಲಿ ಟೆನ್ಷನ್ ಆಗುವಂತಹ ನೆಸೆಸಿಟಿ ಇಲ್ಲ. ನೀವ್ ಏನ್ ಓದಿದ್ದೀರಾ ಅಷ್ಟ್ರಲ್ಲೇನೆ ಕ್ವಶನ್ ಪೇಪರ್ ಬರುತ್ತೆ, ಅದೇ ಎಕ್ಸಾಮಿಗೆ ಬರುತ್ತೆ ಅಂತಂದೇಳಿ ನೀವು ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ತೀರಾ. ಗೊತ್ತಾಯ್ತು? ಸೊ ಡೋಂಟ್ ಡಿಸ್ಕಸ್ ಎನಿಥಿಂಗ್ ವಿತ್ ಯೋರ್ ಫ್ರೆಂಡ್ಸ್ ಬಿಫೋರ್ ಅಂಡ್ ಆಲ್ಸೋ ಆಫ್ಟರ್ ಎಕ್ಸಾಮ್. ಆಫ್ಟರ್ ಎಕ್ಸಾಮ್ ಯಾಕೆ ಅಂತ ಅಂದ್ರೆ ಚೆನ್ನಾಗ್ ಆಗಿರ್ಲಿ, ಚೆನ್ನಾಗ್ ಆಗದೆ ಇರ್ಲಿ, ಸಪೋಸ್ ಚೆನ್ನಾಗಾಯ್ತು, ಬೇರೆಯವ್ರು ಯಾರೋ ಹೇಳಿದ್ರು, ಅದೇ ಆನ್ಸರ್ ನೀವು ಬರ್ತಿದ್ದೀರಾ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಕೂಡ ಬರ್ಬೋದು ನಿಮ್ಗೆ. ನೆಕ್ಸ್ಟ್ ಎಕ್ಸಾಮಿಗೆ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ಬೋದು. ಚೆನ್ನಾಗಿಲ್ಲ ಅಂತಂದ್ರೆ ಅದೇ ಯೋಚನೆ ಮಾಡ್ತಾ ಇರ್ತೀರಾ, ನಾನು ಇಷ್ಟೊಂದು ಆನ್ಸರ್ ರಾಂಗ್ ಮಾಡಿದೀನಿ, ಗ್ರಾಮಟಿಕಲ್ ಮಿಸ್ಟೇಕ್ಸ್ ಇಷ್ಟೊಂದು ಆಗ್ಬಿಟ್ಟಿದೆ, ಗ್ರಾಮರ್ ಮಿಸ್ಟೇಕ್ ಆಗಿದೆ, ಅಥವಾ ಫಾರ್ಮುಲಾ ಮಿಸ್ಟೇಕ್ ಆಗಿದೆ, ಈ ಕ್ವಶನ್ ಮಿಸ್ಟೇಕ್ ಆಗಿದೆ, ನೆಕ್ಸ್ಟ್ ಹೆಂಗೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅಲ್ಲೇನೆ ಕೂರ್ತೀರಾ. ಸೊ ಬಿಫೋರ್ ಅಂಡ್ ಆಫ್ಟರ್ ಎಕ್ಸಾಮ್ ಡೋಂಟ್ ಡಿಸ್ಕಸ್ ಎನಿಥಿಂಗ್ ಅಬೌಟ್ ಎಕ್ಸಾಮ್, ರೈಟ್? ನೆಕ್ಸ್ಟ್, ನಿಮ್ ಫ್ರೆಂಡ್ಸ್ ಜೊತೆ ಏನು ಡಿಸ್ಕಸ್ ಮಾಡಬೇಡಿ. ಸ್ಲೀಪಿಂಗ್ ಟೈಮ್ ವೆರಿ ಇಂಪಾರ್ಟೆಂಟ್. ಇವತ್ತು ನೀವು ಬೇಗ ಮಲ್ಕೊಂತೀರಾ, ಗೊತ್ತಾಯ್ತು? ಸೊ 6 hours ಸ್ಲೀಪ್ ಕಂಪಲ್ಸರಿ ಬೇಕೇ ಬೇಕು. 6 hours ಸ್ಲೀಪ್ ಬೇಕೇ ಬೇಕು. ರಾತ್ರಿ ಎಲ್ಲ ಎದ್ದು ಕುತ್ಕೊಂಡು ಓದ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಅಷ್ಟ್ರಲ್ಲೇನೆ ಏನು ಚೇಂಜ್ ಆಗುವಂತದ್ದು ಇಲ್ಲ. ಅಷ್ಟು ಓದ್ಬೇಕು ಅಂತ ಇದ್ರೆ ಸ್ವಲ್ಪ ಹಿಂದಿನ ದಿನ ಇವತ್ತಿನ ದಿನ ಆದ್ರೂ ಓದ್ತಾ ಇದ್ರಿ. ಅದು ಬಿಟ್ಟು ರಾತ್ರಿ ಎಲ್ಲ ಕುತ್ಕೊಂಡು ಓದ್ಬೇಕು ಅನ್ನೋಂಥ ಏನು ನೆಸೆಸಿಟಿ ಇಲ್ಲ ಇಲ್ಲಿ. ಸೊ ಹಂಗಾಗಿ ಕರೆಕ್ಟ್ ಆಗಿ ಬ್ರೇಕ್ ತಗೊಳ್ಳಿ. ಆಮೇಲೆ ರಿವಿಷನ್ ಮಾರ್ನಿಂಗ್ ಯಾವ ರೀತಿ ಮಾಡ್ತೀರಾ ನೀವು ಅಂತ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಇರುವಂತಹದ್ದು ಡೇಟ್ಸ್ ಆಗಿರ್ಬೋದು, ನೇಮ್ಸ್ ಆಗಿರ್ಬೋದು, ಫಾರ್ಮುಲಾ ಆಗಿರ್ಬೋದು, ಎಲ್ಲಾ ಸಬ್ಜೆಕ್ಟಿಗೂ ಹೇಳ್ತಾ ಇದ್ದೀನಿ, ನಾಟ್ ಓನ್ಲಿ ಕನ್ನಡ. ಸೊ ಇದನ್ನ ನೀವು ನೋಡ್ಕೊಂತೀರಾ ರಿವಿಷನ್ ಟೈಮಿಗೆ. ಸೊ ಅದನ್ನ ನೀವು ಮಿಸ್ ಮಾಡಿದ್ದೀರಾ ಅಂತ ಅಂದ್ರೆ ಎಕ್ಸಾಮ್ ಅಲ್ಲಿ ಲಾಸ್ ಆಗುತ್ತೆ. ಸೊ ಹಂಗಾಗಿ ಅಂತದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಮೇನ್ ಏನಿರುತ್ತೆ ಅದನ್ನ. ಓಕೆ, ಲೈಕ್ ಇಂಪಾರ್ಟೆಂಟ್ ಡೇಟ್ಸ್, ನೇಮ್ಸ್, ಸೈಂಟಿಸ್ಟ್ ನೇಮ್ಸ್, ಫಾರ್ಮುಲಾಸ್, ಎವ್ರಿಥಿಂಗ್. ಓಕೆ, ದೆನ್ ನೆಕ್ಸ್ಟ್ ಏನು ಅಂತಂದ್ರೆ ಪೇಪರ್ ಪ್ರೆಷರ್. ನೋಡಿ, ಪೇಪರ್ ನಿಮಗೆ ಎಕ್ಸಾಮ್ ಹಾಲ್ ಅಲ್ಲಿ ಕೊಡ್ತಾರಲ್ವಾ, 15 minutes ಓದ್ಲಿಕ್ಕೆ ಇರುತ್ತೆ. 3 hours ಎಕ್ಸಾಮ್ ಅಲ್ಲಿ 2 hours 45 minutes ಬರೀಲಿಕ್ಕೆ, ಇನ್ನು 15 minutes ಏನು ಅಂತಂದ್ರೆ ಕ್ವಶನ್ ಪೇಪರ್ ಓದ್ಬೇಕು. ಈ ಕ್ವಶನ್ ಪೇಪರ್ ಇಟ್ಕೊಂಡ ತಕ್ಷಣ ನೀವು ಸ್ಟಾರ್ಟಿಂಗ್ ಬರುತ್ತಲ್ಲ MCQs ಅದನ್ನೆಲ್ಲ ನೋಡಕ್ ಹೋಗ್ಬಿಡಿ. ಗೊತ್ತಾಯ್ತು? ಸೊ ಯಾವ್ದೇ ಸಬ್ಜೆಕ್ಟ್ ಆಗಿರ್ಲಿ, ಸೊ ಸ್ಟಾರ್ಟಿಂಗ್ ಬರುವಂತದ್ದು ನೋಡಕ್ ಹೋಗ್ಬಿಡಿ. ಪೇಪರ್ನ ತಿರುಗಿಸ್ಬಿಟ್ಟು ಹೈ ವೇಟೇಜ್ ಏನಿದೆ ಅಲ್ಲ, ಅಂದ್ರೆ ಜಾಸ್ತಿ ಮಾರ್ಕ್ಸ್ ಬರುವಂತದ್ದು ಇದೆಯಲ್ಲ, 5 marks ಇನ್ ಕ್ವೆಶನ್ಸ್ ಆಗಿರ್ಬೋದು, ಮೇನ್ ಕ್ವೆಶನ್ಸ್ ಏನಿರ್ತಲ್ಲ ಅದು ಯಾವ ರೀತಿ ಇದೆ ಅಂತ ನೋಡ್ತೀರಾ. ಓಕೆ, ಸೊ ನೋಡಿದ್ಮೇಲೆ ಕೆಲವೊಂದು ನಿಮಗೆ ಬಂದಿರಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಡಿಸಪಾಯಿಂಟ್ ಆಗ್ಬಾರ್ದು. ಓಕೆ, ಆಮೇಲೆ ಪೇಪರ್ ಕಷ್ಟ ಅನ್ಸಿದ್ರೆ ನಿಮಗಷ್ಟೇ ಅಲ್ಲ, ನೆನ್ಪಿಟ್ಕೊಳ್ಳಿ, ಇಫ್ ದ ಪೇಪರ್ ಇಸ್ ಡಿಫಿಕಲ್ಟ್ ದೆನ್ ದಟ್ ವಿಲ್ ಬಿ ಡಿಫಿಕಲ್ಟ್ ಟು ಆಲ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ. ಎಲ್ಲರಿಗೂ ಕೂಡ ಡಿಫಿಕಲ್ಟ್ ಆಗೇ ಇರುತ್ತೆ. ಹಂಗಂತಂದೇಳಿ ನೀವು ಅಲ್ಲಿ ಡಿಸಪಾಯಿಂಟ್ ಆಗ್ಬಿಟ್ಟು ನನಗೇನು ಬರದೇ ಇಲ್ವಲ್ಲ ಅಂತಂದೇಳಿ ಆ ಮೈಂಡ್ ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಡಿ. ಒಂದು ಕ್ವಶನ್ ಪೇಪರ್ ಇದೆ ಅಂತಂದ್ರೆ ಆ ಸಬ್ಜೆಕ್ಟಿಗೆ ರಿಲೇಟೆಡ್ ನೀವು ಓದಿರ್ತೀರಾ ಅಂತಂದ್ರೆ ಅದರ ರಿಲೇಟೆಡ್ ಕ್ವಶನ್ಸ್ ಯಾವ್ದಾದ್ರು ಇದ್ದೇ ಇರ್ತದೆ. ಹಂಗಂತ ತೀರಾ ಇಲ್ಲದೆ ಇರುವಂತಹ ಕ್ವಶನ್ಸ್ ಅಂತೂ ಇರೋದಿಲ್ವಾ?
ಓಕೆ, ಆಮೇಲೆ ಮಾಡರೇಟ್ ಇದ್ದೇ ಇರುತ್ತೆ. ಸೊ ಯಾರನ್ನು ಫೇಲ್ ಮಾಡಬಾರ್ದು ಅಂತಾನೆ 3 ಎಕ್ಸಾಮ್ ಮಾಡಿದ್ದಾರೆ ಅಂತ ಅಂದ್ರೆ, ಸೊ ಮಾಡರೇಟ್ ಲೆವೆಲ್ ಕ್ವೆಶನ್ ಪೇಪರ್ ಇದ್ದೇ ಇರುತ್ತೆ. ಬರ್ದೇ ಇರುವಂತದ್ದು ಡಿಫಿಕಲ್ಟ್, ಅಷ್ಟೊಂದು ಡಿಫಿಕಲ್ಟ್ ಅಂತ ಹೇಳಿ ಅವರು ತೆಗಿಯುವಂತದ್ದು ಚಾನ್ಸೇ ಇಲ್ಲ. ಗೊತ್ತಾಯ್ತಾ ಮಕ್ಕಳೇ? ಸೊ ಈಸಿನೇ ಇರುತ್ತೆ, ನೀವು ಕೂಲ್ ಆಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲಿ ಕ್ವೆಶನ್ ಈಸಿ, ಕ್ವೆಶನ್ ಪೇಪರ್ಸ್ ಕ್ವೆಶನ್ಸ್ ನೋಡಿದ ತಕ್ಷಣನೇ ಕರೆಕ್ಟ್ ಆಗಿ ನೋಡಿದಿರಾ, ಆ 15 ಮಿನಿಟ್ಸ್ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ ಯಾವ್ದು ಫಸ್ಟ್ ಬರೀಬೇಕು ಅಂತ ಹೇಳಿ. ನಿಮ್ಗೆ ಯಾವ್ದು ಮೇನ್ ಚೆನ್ನಾಗಿ ಬರುತ್ತೆ ಅದನ್ನ ಫಸ್ಟ್ ಬರೀತೀರಾ. ಓಕೆ, ಸೊ ಹೇಳ್ತೀನಿ ಅದು ರೂಲ್ಸ್ ಮತ್ತೊಂದ್ಸರಿ ಹೇಳ್ತೀನಿ. ಸೊ ಫಸ್ಟ್ ನಾನು ಟಿಪ್ಸ್ ಹೇಳ್ತಾ ಇರೋದು. ನೆಕ್ಸ್ಟ್ ಈಗ ಹೇಳ್ತಾ ಇದ್ದೀನಿ ಆನ್ಸರ್ ರೈಟಿಂಗ್ ಸ್ಕಿಲ್ ಯಾವ ರೀತಿ ಇರಬೇಕು ಅಂತ ಅಂದ್ರೆ, ಸೊ ಫಸ್ಟ್ MCQ ಇದೆ ಅಲ್ಲ, MCQ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು ಅಥವಾ ಬೇರೆ ಸಬ್ಜೆಕ್ಟ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು. ಈ ಫಸ್ಟ್ ಪಾರ್ಟ್ ಎ ಮೇನ್ ಏನಿದೆ ಅಲ್ಲ, ಸೊ ಪಾರ್ಟ್ ಎ ಮಸ್ಟ್ ಬಿ ಇನ್ ಫಸ್ಟ್ 2 ಶೀಟ್ಸ್ ಆಫ್ ಯೋರ್ ಆನ್ಸರ್ ಪೇಪರ್. ಆನ್ಸರ್ ಬುಕ್ಲೆಟ್ ಅಲ್ಲಿ ಫಸ್ಟ್ 2 ಶೀಟ್ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಏನ್ ಬರುತ್ತಲ್ಲ ಅಲ್ಲಿ ಮಾತ್ರ ಬರ್ದಿರ್ಬೇಕು. ಅಲ್ಲಿ ಬರ್ದಿರುವಂತಹ ಆನ್ಸರ್ಸ್ ಮಾತ್ರ ಅವರು ಕರೆಕ್ಷನ್ ಮಾಡಿ ಮಾರ್ಕ್ಸ್ ಹಾಕ್ತಾರೆ. ನೀವು ಬೇರೆ ಕಡೆ ಆನ್ಸರ್ಸ್ ಬರ್ದಿದ್ದೀರಾ ಫಸ್ಟ್ ಪಾರ್ಟ್ ಎ ಪಾರ್ಟ್ ಬಿದು ಅಂತ ಅಂದ್ರೆ, ಸಾರಿ ಪಾರ್ಟ್ ಎದು ಅಂತ ಅಂದ್ರೆ ಅದು ನಿಮಗೆ ಕನ್ಸಿಡರ್ ಆಗೋದಿಲ್ಲ. ಸೊ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಈ ಏನು ಇದೆಲ್ಲ ಪಾರ್ಟ್ ಎ ಮೇನ್, ಇದು ಕಂಪಲ್ಸರಿ ಫಸ್ಟ್ 2 ಶೀಟ್ಸ್ ಅಲ್ಲಿ ಇರಲೇಬೇಕು. ಸಪೋಸ್ ಈಗ ನೀವು 2 ಮಾರ್ಕ್ಸ್ ಇಂದ ಬರೀತಾ ಇದ್ರಿ ಕ್ವೆಶನ್, ಆವಾಗ ನಿಮಗೆ MCQ ಯಾವ್ದೋ ಒಂದು ಫ್ಲಾಶ್ ಆಯ್ತು ಆನ್ಸರ್ ಬರೀಬೇಕಾದ್ರೆ. ಓಕೆ, ಸೊ MCQ ಥರ್ಡ್ ಕ್ವೆಶನ್ ಎ ಅಂತಂದೇಳಿ 2 ಮಾರ್ಕ್ಸ್ ಮೇನ್ ಅಲ್ಲಿನೇ ನೀವು ಕಂಟಿನ್ಯೂ ಮಾಡಿದ್ರೆ ಅಲ್ಲಿ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಗೊತ್ತಾಯ್ತು? ಸೊ ಫಸ್ಟ್ ಶೀಟ್ ಅಲ್ಲಿ ಏನ್ ಬರ್ದಿರ್ತಿರಲ್ಲ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ಟಿಪ್ ಹೇಳ್ತೀನಿ. ಸೊ ಕ್ವೆಶನ್ ನಂಬರ್ ಹಾಕ್ತಿರಲ್ವಾ, ಈ ರೀತಿ ಕ್ವೆಶನ್ ನಂಬರ್ ಹಾಕ್ತಿರಲ್ಲ, ಇಲ್ಲಿ ನೀವು ಏನು ಸ್ಪೇಸ್ ಬಿಟ್ಕೊಂತ ಬನ್ನಿ. ಓಕೆ, ಸೊ 1 2 3 ಗೊತ್ತಿಲ್ಲ ಅಂತ ಅಂದ್ರೆ ಇಲ್ಲಿ ಏನು ಬರೆಯಕ್ಕೆ ಹೋಗ್ಬೇಡಿ. ಆಮೇಲೆ ನೆನಪಾದಾಗ ಬೇಕಿದ್ರೆ ಇಲ್ಲಿ ನೀವು ಆನ್ಸರ್ ಬರಿಬಹುದು. ಎ ಆಪ್ಷನ್ ಬಿ ಆಪ್ಷನ್ ಅಂತಂದೇಳಿ ಆನ್ಸರ್ ನೀವು ಬರಿಬಹುದಲ್ವಾ. ಗೊತ್ತಾಯ್ತು? ಸೊ ಡೋಂಟ್ ರೈಟ್ if you don't know about that answer, or else if you have that is stuck between 2 answers, ಎರಡು ಆನ್ಸರ್ಸ್ ಮಧ್ಯೆ ನಿಮಗೆ ಕನ್ಫ್ಯೂಷನ್ ಇದೆ ಅಂತ ಟೈಮ್ ಅಲ್ಲಿ ನೀವು ಬರೆಯಕ್ ಹೋಗ್ಬೇಡಿ. ಗೊತ್ತಾಯ್ತು? ಸೊ ಇದು MCQ ವಿನ ರೂಲ್ಸ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ, ಆನ್ಸರ್ಸ್ ಬರಿಬೇಕಾದ್ರೆ 5 ಮಾರ್ಕ್ಸ್ ಇಂದು ಮೇನ್ ನಿಮಗೆ ಕಂಪಲ್ಸರಿ ಕರೆಕ್ಟ್ ಆಗಿ ಎಲ್ಲಾ ಕ್ವಶನ್ಸ್ 4 ಕ್ವಶನ್ಸ್ ಬರುತ್ತೆ, 5 ಕ್ವಶನ್ಸ್ ಬರುತ್ತೆ. ಆ ತರ ಇದ್ರೆ ಆ ಮೇನ್ ಫಸ್ಟ್ ಬರೀರಿ. ಕಂಪ್ಲೀಟ್ ಮೇನ್ನೇ ಕಂಪ್ಲೀಟ್ ಆಗಿ ಬರ್ದು ಮುಗಿಸಿ. ಹಂಗಂತಂದೇಳಿ 5 ಮಾರ್ಕ್ಸ್ ಒಂದು ಕ್ವಶನ್ ಬರ್ದು, 2 ಮಾರ್ಕ್ಸ್ ಒಂದು ಕ್ವಶನ್ ಬರ್ದು, 3 ಮಾರ್ಕ್ಸ್ ಒಂದು ಕ್ವಶನ್ ಬರ್ದು ಈ ರೀತಿ ಮಾಡಕ್ ಹೋಗ್ಬೇಡಿ. ಒಂದು ಪಾರ್ಟ್ ಬಿ ತಗೊಂಡಿದ್ರ, ಪಾರ್ಟ್ ಸಿ ತಗೊಂಡಿದ್ರ ಅಂದ್ರೆ ಅದ್ರದ್ದು ಎಲ್ಲಾ ಕ್ವಶನ್ಸ್ ಕೂಡ ಬರೀರಿ. ಆಮೇಲೆ ಒಂದು ಕ್ವಶನ್ ನಿಮ್ಗೆ ಗೊತ್ತಾಗ್ತಿಲ್ಲ ಆನ್ಸರ್ ಬರೀಬೇಕಾದ್ರೆ ಎಲ್ಲರೂ ಸ್ಟಕ್ ಆಗಿದ್ದೀರಾ ಅಂತಂದ್ರೆ ಅಲ್ಲೇನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡಿ. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗಿ ಮಾಡ್ಬೇಕು ಮಕ್ಳು. ಯಾಕಂದ್ರೆ ಈ ಸರಿ ಟೈಮ್ ಕಡಿಮೆ ಆಗಿದೆ, ಗೊತ್ತಿದೆ ಅಲ್ವಾ? ಸೊ ಮುಂಚೆಕ್ಕಿಂತ ಟೈಮ್ ಕಡಿಮೆ ಆಗಿದೆ. ಲ್ಯಾಂಗ್ವೇಜ್ ಏನ್ ಪ್ರಾಬ್ಲಮ್ ಇಲ್ಲ, ಬಟ್ ಸಬ್ಜೆಕ್ಟಿಗೆ ಕಡಿಮೆ ಆಗಿದೆ. ಲ್ಯಾಂಗ್ವೇಜ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಎಷ್ಟು ಟೈಮ್ ಕೊಟ್ಟರು ಬರೆಯಕ್ ಸಾಕಾಗ್ತಿರಲ್ಲ. ಸೊ ಇಲ್ಲಿ ನೀವು ಟೈಮ್ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೇಕು. 10 ಮಿನಿಟ್ಸ್ ಇಟ್ಕೊಳ್ಳಿ 5 ಮಾರ್ಕ್ಸಿನ ಕ್ವಶನ್ಗೆ, ಅಷ್ಟರಲ್ಲೇ ನಾನು ಬರ್ದು ಮುಗಿಸ್ಬೇಕು ಅಂತಂದೇಳಿ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೇನೆ ಫಸ್ಟಿಗೆನೆ ಆನ್ಸರ್ ಶೀಟ್ ಅಲ್ಲಿ ಏನು ಫಿಲ್ ಅಪ್ ಮಾಡುವಂತದ್ದಿದೆಯಲ್ಲ ಅದನ್ನ ಇನ್ವಿಜಿಲೇಟರ್ ಯಾರಿರ್ತಾರಲ್ಲ ಅವರಿಗೆ ಕೇಳ್ಬಿಟ್ಟು ಫಿಲ್ ಮಾಡಿ. ನೀವೇ ಸ್ಟಾರ್ಟಿಂಗಿಗೆ ಫಿಲ್ ಮಾಡ್ಬೇಡಿ. ಆನ್ಸರ್ ಶೀಟ್ ಕೊಟ್ಟಿದ ತಕ್ಷಣ ಏನ್ ಮಾಡ್ತೀರಾ ಅಂತ ಅಂದ್ರೆ ಅವ್ರ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ರಿಜಿಸ್ಟರ್ ನಂಬರ್ ಎಲ್ಲ ಹಾಕ್ಬೇಕು, ಡೇಟ್ ಎಲ್ಲ ಹಾಕ್ಬೇಕು, ಕೋಡ್ ಎಲ್ಲ ಹಾಕ್ಬೇಕು, ಸಬ್ಜೆಕ್ಟ್ ಕೋಡ್ ಎಲ್ಲ ಹಾಕ್ಬೇಕು, ಇದೆಲ್ಲ ಇರುತ್ತೆ. ಓಕೆ, ಸೊ ಅವ್ರು ಹೇಳಿದ್ಮೇಲೆನೆ ಬರೀರಿ. ಗೊತ್ತಾಗಿಲ್ಲ ಅಂತಂದ್ರೆ ಕೇಳಿ, ತಪ್ಪು ಮಾತ್ರ ಬರೆಯಕ್ ಹೋಗ್ಬೇಡಿ. ಯಾಕಂದ್ರೆ ಆನ್ಸರ್ ಶೀಟ್ ಕೊಟ್ಟಿರೋಂಥದ್ದು ರೀಪ್ಲೇಸ್ ಮಾಡಕ್ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಆನ್ಸರ್ ಶೀಟ್ ನ ರೀಪ್ಲೇಸ್ ಮಾಡಕ್ ಆಗಲ್ಲ. ಆ ನಂಬರ್ ಬಂದಿರುತ್ತೆ, ಸೀರಿಯಲ್ ವೈಸ್ ನಂಬರ್, ಒಂದಾದ್ಮೇಲೆ ಒಂದು ಸೀರಿಯಲ್ ವೈಸ್ ನಂಬರ್ ಬಂದಿರುತ್ತೆ. ಸೊ ಹಂಗಾಗಿ ರೀಪ್ಲೇಸ್ ಮಾಡಕ್ ಆಗಲ್ಲ. ಸೊ ಡೋಂಟ್ ಡು ದಿಸ್. ದೆನ್ ವೈಟ್ನರ್ ಬಗ್ಗೆ ಕೇಳ್ತಾ ಇದ್ರಿ. ವೈಟ್ನರ್ ಯೂಸ್ ಮಾಡದೇ ಇರೋ ತರ ಬರೆದ್ರೆ ಚೆನ್ನಾಗಿ. ಯೂಸ್ ಮಾಡ್ಲೇಬಾರ್ದು ಅಂತಂದೇಳಿ ಏನಿಲ್ಲ, ಬಟ್ ಯೂಸ್ ಮಾಡದೇ ಇರೋ ರೀತಿ ಬರೀರಿ. ಸಣ್ಣದೇನಾದ್ರೂ ಸ್ವಲ್ಪ ಈಗ ಈ ತರ ಬರೀತಾ ಇದ್ದೀರಾ, ಈ ತರ ಏನೋ ಮಿಸ್ಟೇಕ್ ಆಯ್ತಾ, ಈ ತರ ಒಂದ್ ಲೈನ್ ಹಾಕಿ ಸ್ಟ್ರೈಕ್ ಔಟ್ ಮಾಡಿ ತೋರಿಸ್ತೇನೆ. ಸೊ ಈ ರೀತಿ ನೀವು ಸಣ್ಣದಾಗಿ ಒಂದ್ ಲೈನ್ ಹಾಕ್ಬಿಟ್ಟು ಮುಂದೆ ಆನ್ಸರ್ ಬರೀತೀರಾ. ಗೊತ್ತಾಯ್ತು? ಸೊ ವೈಟ್ನರ್ ಇಂದ ಒಂದ್ ಹೇಳ್ದೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಫಿಲ್ ಅಪ್ ಮಾಡೋದಿದ್ದಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಸೈನ್, ಸ್ಟೂಡೆಂಟ್ ಸೈನ್ ಎಲ್ಲಿರುತ್ತೋ ಅಲ್ಲೇ ಮಾಡಿ. ಇನ್ವಿಜಿಲೇಟರ್ ಸೈನ್ ಹತ್ರ ಸ್ಟೂಡೆಂಟ್ ಸೈನ್ ಮಾಡಕ್ ಹೋಗ್ಬೇಡಿ ಮತ್ತೆ ಮಿಸ್ ಆಗಿ. ಓಕೆ, ಸೊ ಏನೇನಿದೆ ಅಲ್ಲ ಅದನ್ನ ಕಾಮ್ ಮೈಂಡ್ ಅಲ್ಲಿ ಫಸ್ಟ್ ಏನೇನಿದೆ ಥಿಂಗ್ಸ್ ಎಲ್ಲ ಏನೇನಿದೆ ಅದನ್ನ ನೋಡ್ಬಿಟ್ಟು ಫಿಲ್ ಮಾಡಿ. ಸೊ ಇಲ್ಲಿ ಫಿಲ್ ಮಾಡಕ್ಕೆ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ, ಹೌದು. ಮತ್ತೆ ಸಿಗ್ನೇಚರ್ ಮಾಡಿಸ್ಕೊಂತಾರೆ. ಅವ್ರದ್ದೇ ಆದಂತ ಒಂದು ಶೀಟ್ ಇರುತ್ತೆ, ಅಲ್ಲಿ ಆನ್ಸರ್ ಬುಕ್ಲೆಟಿನ ಸೀರಿಯಲ್ ನಂಬರ್, ಕ್ವಶನ್ ಪೇಪರಿನ ಸೀರಿಯಲ್ ನಂಬರ್ ಬರ್ಸ್ಕೊಂಡು ಸೈನ್, ಸೀಲ್ ಏನೇನಿರುತ್ತಲ್ಲ ಅದನ್ನ ಮಾಡ್ತಿರ್ತಾರೆ. ಅಲ್ಲಿ ಒಂದ್ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಗೊತ್ತಾಯ್ತು? ಸೊ ಇದಕ್ಕೆ ನಾನು ಹೇಳೋದೇನಂತಂದ್ರೆ, ನಿಮಗೆ ಆಕ್ಚುಲಿ 245 ಮಿನಿಟ್ಸ್ ಬರೀಲಿಕ್ಕೆ ಇದ್ರೂನು
ಎಕ್ಸಾಕ್ಟ್ ಆಗಿ ಬರೆಯೋದ್ ಸಿಗೋದು ಅಂತಂದ್ರೆ 2.5 ಗಂಟೆ ಅಷ್ಟೇ. ಸೊ ಈ ಕ್ಯಾಲ್ಕುಲೇಷನ್ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. 2.5 hours ಅಷ್ಟೇ ಇರುತ್ತೆ. ಅಷ್ಟರಲ್ಲಿನೇ ನೀವು ಯಾವ ರೀತಿ ಬರೀತೀರಾ ಅದನ್ನ ಪ್ಲಾನ್ ಮಾಡ್ಕೊಂಡು ಇಟ್ಕೊಂತೀರಾ. ಫಸ್ಟ್ 15 minutes ಏನ್ ಕ್ವಶನ್ ಪೇಪರ್ ಬರುತ್ತಲ್ಲ ಅವಾಗ ಗೊತ್ತಾಯ್ತು. ಸೊ ಯಾವಾಗ ಫಸ್ಟ್ ಯಾವ ಕ್ವಶನ್ಸ್ ಬರೀತೀನಿ, ನೆಕ್ಸ್ಟ್ ಯಾವ ಕ್ವಶನ್ಸ್ ಬರೀತೀನಿ ಅಂತ ಹೇಳಿ ಪ್ಲಾನ್ ಮಾಡಿ ಇಟ್ಕೊಳ್ಳಿ. ಕ್ವಶನ್ಸ್ ನ ಕರೆಕ್ಟ್ ಆಗಿ ಓದ್ತೀರಾ. ಇನ್ನೊಂದು ಕ್ವಶನ್ ಯಾವ ರೀತಿ ಕರೆಕ್ಟ್ ಆಗಿ ಓದಿರ್ಬೇಕು ಅಂತ ಅಂದ್ರೆ, ವರ್ಡ್ ಟು ವರ್ಡ್, ಲೆಟರ್ ಟು ಲೆಟರ್ ಕ್ವಶನ್ಸ್ ಓದಿ ಅಲ್ಲ, ಫಾಸ್ಟ್ ಅರ್ಜೆಂಟ್ ಇರುತ್ತೆ ನಿಮಗೆ. ಕಂಪ್ಲೀಟ್ ಆಗಿ ಕ್ವಶನ್ ಕೂಡ ಓದಲ್ಲ, ಗೊತ್ತು ಅಂತ ಹೇಳಿ ಆನ್ಸರ್ ಆಗ್ಲೇ ನೀವು ಥಿಂಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀರಾ. ಕರೆಕ್ಟ್ ಆಗಿ ಓದಿದ್ರೆ ಮಾರ್ಕ್ಸ್ ಮಿಸ್ ಆಗಲ್ಲ. ಎಷ್ಟೊಂದ್ಸರಿ ನನಗೂ ಒಂದ್ಸರಿ ಆಗಿದೆ ಈ ರೀತಿ. ಓಕೆ, ಸೊ ಕಂಪ್ಲೀಟ್ ಆಗಿ ಕ್ವಶನ್ ಓದ್ಲಿಕ್ಕೂ ಒಂದೊಂದ್ಸರಿ ಪೇಷನ್ಸ್ ಆಗ್ತಿರಲ್ಲ. ಸೊ ಹಂಗಾಗಿ ಫಸ್ಟ್ 15 minutes ಏನ್ ಕೊಟ್ಟಿರ್ತಾರಲ್ಲ, ಕಣ್ಬಿಟ್ಟು ಕರೆಕ್ಟ್ ಆಗಿ ಲೆಟರ್ ಟು ಲೆಟರ್, ವರ್ಡ್ ಟು ವರ್ಡ್ ಕ್ವಶನ್ಸ್ ಓದಿ ಮಕ್ಕಳೇ, ಮಿಸ್ ಮಾಡ್ಬೇಡಿ. ಯಾಕಂದ್ರೆ ಸ್ವಲ್ಪ ತಪ್ಪು ಓದಿದ್ರು ಅಲ್ಲಿ ದೊಡ್ಡ ಮಾರ್ಕ್ಸ್ ಇರುವಂತಹ ಕ್ವಶನ್ ನೀವು ರಾಂಗ್ ಮಾಡಿ ಬರ್ಬೇಕಾಗುತ್ತೆ. ಈ ರೀತಿ ಮಿಸ್ಟೇಕ್ಸ್ ಆಗೋದನ್ನ ಅವಾಯ್ಡ್ ಮಾಡಿ. ಗೊತ್ತಾಯ್ತು. ನೆಕ್ಸ್ಟ್ ಆನ್ಸರ್ಸ್ ಬರಿಬೇಕಾದ್ರೆ ಸ್ಕ್ರಿಬ್ಲಿಂಗ್ ಸ್ವಲ್ಪ ಅವಾಯ್ಡ್ ಮಾಡಿ, ದುಂಡದಾಗಿ ಚೆನ್ನಾಗಿ ಬರೀರಿ. ಮತ್ತೆ ಕೆಲವೊಂದು ಕ್ವಶನ್ಸ್ ಗೆ ಆನ್ಸರ್ ಗೊತ್ತಿರಲ್ಲ. ಈಗ ನಿಮಗೆ ಸಪೋಸ್ ಈಗ 5 ಬರಿಬೇಕಾಗಿರುತ್ತೆ, ಅದರಲ್ಲಿ 7 ಕ್ವಶನ್ಸ್ ಕೊಟ್ಟಿರ್ತಾರೆ. 5 ಅಟೆಂಡ್ ಮಾಡ್ಬೇಕು, ಬಟ್ ಟೋಟಲ್ 7 ಕ್ವಶನ್ಸ್ ಇದೆ ಅಂತ ತಿಳ್ಕೊಳ್ಳಿ. 5 ಕ್ವಶನ್ಸ್ ಕೂಡ ನೀವು ಬರ್ದಿದ್ದೀರಾ. ಬರದ್ಮೇಲೆ ನೀವೇನ್ ಮಾಡಿ ಅಂತಂದ್ರೆ, ನೆಕ್ಸ್ಟ್ ನ ಕ್ವಶನ್ ನಂಬರ್ ಇರುತ್ತಲ್ಲ, ಅದನ್ನ ಕ್ವಶನ್ ನಂಬರ್ ಹಾಕ್ಬಿಟ್ಟು, ಟೈಮ್ ಇದ್ರೆ ನೆಕ್ಸ್ಟ್ ಇಂದು ಕ್ವಶನ್ ನಂಬರ್ ಹಾಕ್ಬಿಟ್ಟು ಅದ್ರ ರಿಲೇಟೆಡ್ ಏನಾದ್ರೂ ಸ್ವಲ್ಪ 1 ಲೈನ್ ಬರ್ದು ಬನ್ನಿ. ಯಾಕಂದ್ರೆ ಕೆಲವೊಂದ್ಸರಿ ಕ್ವಶನ್ ರಾಂಗ್ ಇದ್ದಾಗ ಅಂತ ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ಈ ರೀತಿ ಬಹಳ ಚಾನ್ಸಸ್ ಕಡಿಮೆ ಇದೆ. ಸ್ಟಿಲ್ ನೀವು ಇರೋಂತ ಚಾನ್ಸ್ ಯಾಕೆ ಮಿಸ್ ಮಾಡ್ಬೇಕು? ಗೊತ್ತಾಯ್ತು. ಸೊ 5 ಕ್ವಶನ್ಸ್ ಆದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನಿರುತ್ತೋ ಆ ಕ್ವಶನ್ ನಂಬರ್ ಹಾಕ್ಬಿಟ್ಟು ಏನೋ ಸ್ವಲ್ಪ ಅದ್ರ ರಿಲೇಟೆಡ್ ಏನಾದ್ರು ಬರ್ದ್ ಬನ್ನಿ. ಆಮೇಲೆ ಕೆಲವೊಬ್ರು ನಾನು ನೋಡಿದೀನಿ ಕರೆಕ್ಷನ್ ಮಾಡ್ಬೇಕಾದ್ರೆ MCQ ಕ್ವಶನ್ ಕೂಡ ಖಾಲಿ ಬಿಟ್ಟು ಬಂದಿರ್ತೀರಾ. MCQ ಕ್ವಶನ್ ಇನ್ವೆಂಟ್ ಮಾಡಿರೋದೇ ನಿಮಗೆ ಥೇರಿ, ದಟ್ ಈಸ್ ಇಂಟ್ರೊಡ್ಯೂಸ್ ಮಾಡಿರೋದೇ ಥೇರಿ ಎಕ್ಸಾಮ್ ಅಲ್ಲಿ. ಯಾಕೆ ಅಂತಂದ್ರೆ ನೀವು ಚೆನ್ನಾಗಿ ಪಾಸ್ ಆಗ್ಲಿ, ಪಾಸಿಂಗ್ ಮಾರ್ಕ್ಸ್ ಬರ್ಲಿ ಅಂತಾನೆ ಕೊಟ್ಟಿರುವಂತದ್ದು ಫಿಲ್ ಇನ್ ದ ಬ್ಲಾಂಕ್ಸ್ MCQs. ಸೊ ಇದನ್ನ ಯಾರುನು ಯಾವ್ದೇ ಕಾರಣಕ್ಕೂ ಬಿಟ್ಟು ಬರ್ಬೇಡಿ. ಮತ್ತೆ ಯಾವುದೇ ಕ್ವಶನ್ ಆಗ್ಲಿ ಬಂದಿಲ್ಲ ಅಂತಂದ್ರೆ, ಸಪೋಸ್ 5 ಬರಿಬೇಕಾಗಿತ್ತು, 4 ಅಷ್ಟೇ ಇದೆ, ಇನ್ನೊಂದು ಗೊತ್ತಾಗ್ತಿಲ್ಲ ಅಂತ ಅಂದ್ರೂ ಕೂಡ ಅದರ ರಿಲೇಟೆಡ್ ಏನಾದ್ರೂ ಬರೀರಿ. ಗೊತ್ತಾಯ್ತು. ಸೊ ಯಾವುದೇ ಕಾರಣಕ್ಕೆ ಖಾಲಿ ಬಿಟ್ಟು ಬರ್ಬೇಡಿ, ಸುಮ್ನೆ ಮಾರ್ಕ್ಸ್ ಕಳ್ಕೊಂತೀರಾ. ಒಂದು ಕ್ವಶನ್ ಕರೆಕ್ಷನ್ ಮಾಡ್ಲಿಕ್ಕೆ ಒಂದು ಲೆಕ್ಚರರಿಗೆ 15 to 20 minutes ಇರುತ್ತೆ ಕರೆಕ್ಷನ್ ಮಾಡಕ್ಕೆ. ಓಕೆನಾ. ಸೊ ನೀವು ಇವಾಗ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ದಿದ್ದೀರಾ, ಚೆನ್ನಾಗಿ ಅಂಡರ್ಲೈನ್ ಮಾಡಿದೀರಾ ಅಂತ ಅಂದ್ರೆ ಬೇಗ ಕರೆಕ್ಷನ್ ಮಾಡ್ಬಿಟ್ಟು ಅವರು ಮಾರ್ಕ್ಸ್ ಹಾಕ್ತಾರೆ. ಗೊತ್ತಾಯ್ತು. ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ಯಾವ ರೀತಿ ನೀವು ಬರೀತಿರಲ್ಲ, ಪ್ರೆಸೆಂಟ್ ಮಾಡ್ತಿರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಲಾಸ್ಟ್ 10 minutes ಏನ್ ಮಾಡ್ಬೇಕು ಅಂತಂದ್ರೆ, ಕಂಪಲ್ಸರಿ ರಿವಿಷನ್ ಗೆ ಕೊಡ್ಲೇಬೇಕು ನೀವು. ಯಾವ ರೀತಿ ಅಂತ ಅಂದ್ರೆ, ಕ್ವಶನ್ ನಂಬರ್ ಕರೆಕ್ಟ್ ಹಾಕಿದಿರಾ ನೋಡ್ಕೋಬೇಕು. ಕ್ವಶನ್ ನಂಬರ್ ಹಾಕಿಲ್ಲ ಅಂತಂದ್ರೆ ನೀವು ಆನ್ಸರ್ ಬರ್ದಿದ್ದು ವೇಸ್ಟ್ ಆಗುತ್ತೆ. ಸೊ ಯಾವ ಕ್ವಶನ್ ನಂಬರ್ ಹಾಕಿದೀರಾ ಅಂತಂದೇಳಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ ಕರೆಕ್ಟ್ ಆಗಿದೆನಾ, ಯಾವ್ದಾದ್ರು ಆನ್ಸರ್ ನಾನು ಬರೆಯೋದು ಮಿಸ್ ಮಾಡಿದೀನಾ, ಇಂಪಾರ್ಟೆಂಟ್ ಲೈನ್ಸ್ ಗೆ ಅಂಡರ್ಲೈನ್ ಮಾಡಿದೀನಾ, ಮಾಡಿಲ್ಲ ಅಂತಂದ್ರೆ ಮಾಡ್ಬೇಕು. ಸೊ ಈ ರೀತಿ ಏನೇನು ಕರೆಕ್ಷನ್ ಇದೆಲ್ಲ, ಸೆಲ್ಫ್ ಚೆಕ್ ಆಫ್ ಯುವರ್ ಆನ್ಸರ್ ಶೀಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ರೆಡಿ ಆದ್ಮೇಲೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಒಂದ್ಸರಿ ಕನ್ನಡಿ ಮುಂದೆ ನೋಡ್ಕೊಂತೀರಾ ಇಲ್ವೋ ಮುಖನ, ಯಾಕೆ ಎವ್ರಿಥಿಂಗ್ ಇಸ್ ರೈಟ್ ಅಂತ ನೋಡ್ತೀರಾ ತಾನೆ. ಸೊ ಲೈಕ್ ದಟ್, ಬಿಫೋರ್ ಹ್ಯಾಂಡ್ಲಿಂಗ್ ದಟ್ ಆನ್ಸರ್ ಶೀಟ್ ಟು ಯುವರ್ ಎಕ್ಸಾಮಿನರ್, ಚೆಕ್ ವೆದರ್ ಎವ್ರಿಥಿಂಗ್ ಈಸ್ ಕರೆಕ್ಟ್ ಆರ್ ರಾಂಗ್. ಗೊತ್ತಾಯ್ತು. ಸೊ ಇದನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬೇಡಿ. ಸೊ ಇದು ಆನ್ಸರ್ ರೈಟಿಂಗಿನ ಟಿಪ್ಸ್ ಆಯ್ತು. ನೆಕ್ಸ್ಟ್ ವೆಬ್ಕಾಸ್ಟಿಂಗ್ ಇದೆ ಈ ಸರಿಯಿಂದ. ಇದ್ರ ಬಗ್ಗೆ ಏನಾದ್ರೂ ನಿಮಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರೆ, ನಾರ್ಮಲ್ ಎಕ್ಸಾಮ್ ತರನೇ ಇರುತ್ತೆ. ಅದ್ರ ಬಲ್ಲಿ ಸುಮ್ನೆ ಅಲ್ಲಿ ಏನೋ ಒಂದು ಕ್ಯಾಮ್ರಾ ಇದೆ, ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ನಿಮಗೇನು? ಸೊ ನೀವಂತೂ ಯಾರು ಡಿಸ್ಕಸ್ ಮಾಡೋದಿಲ್ಲ ಅಕ್ಕಪಕ್ಕ. ನನ್ ಸ್ಟೂಡೆಂಟ್ಸ್ ಅಂತೂ ಮಾಡಲ್ಲ ಅಲ್ವಾ ಮಕ್ಳೇ. ಸೊ ಡೋಂಟ್ ಡಿಸ್ಕಸ್ ಎನಿಥಿಂಗ್. ಯಾಕೆ ಬೇಕು ಸುಮ್ನೆ ನೀವೇನೋ ಅಕಸ್ಮಾತ್ ಕೇಳಕ್ ಹೋಗಿ ಅದೇ ಟೈಮಲ್ಲಿ ನೋಡಿ ಸಿಕ್ಕಾಕೊಂಡು ಡಿಬಾರ್ ಆಗೋದು, ಇದೆಲ್ಲ ಬೇಕಾ? ಓಕೆ. ಸೊ ಇದನ್ನ ಅವಾಯ್ಡ್ ಮಾಡಿ. ಮುಂಚೆ ನಡೀತಾ ಇತ್ತು, ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ವೆಬ್ ಕ್ಯಾಮ್ ಇರ್ಲಿಲ್ಲ. ಬಟ್ ಇವಾಗ ಸೀದಾ ಟೆಲಿಕಾಸ್ಟ್ ಆಗುತ್ತೆ. ನೀವು ಎಲ್ಲ ಆಕ್ಟಿವಿಟೀಸ್, ನಿಮ್ಮ ಏನೇನ್ ಆಕ್ಟಿವಿಟೀಸ್ ಇದೆ ಎಲ್ಲ ಟೆಲಿಕಾಸ್ಟ್ ಆಗುತ್ತೆ. ಸೊ ಹಂಗಾಗಿ ಅವಾಯ್ಡ್ ದಿಸ್. ಓಕೆ. ನೆಕ್ಸ್ಟ್ ವಾಟರ್ ಬಾಟಲ್ ಬಗ್ಗೆ ಕೇಳಿದ್ರೆ, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅಲೋ ಇದೆ ಮಕ್ಕಳು. ಓಕೆ. ಸೊ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ತಗೊಂಡ್ ಹೋಗ್ಬೋದು. ಸ್ಟೇಷನರಿನೂ ಕೂಡ ಅಷ್ಟೇ, ನಿಮ್ಮ ವಸ್ತುಗಳನ್ನ ಕರೆಕ್ಟ್ ಆಗಿ ನೀವು ತಗೊಂಡ್ ಹೋಗಿ. ಅವಾಯ್ಡ್ ಆಸ್ಕಿಂಗ್ ಬಾರೋಯಿಂಗ್ ಎನಿಥಿಂಗ್ ಫ್ರಮ್ ಯುವರ್ ಬೆಂಚ್ಮೇಟ್. ಪಕ್ಕದಲ್ಲಿ ಕುತ್ಕೊಂಡಿರೋರ ಹತ್ರ ಸ್ಕೇಲ್ ಇಸ್ಕೊಂಡೆ, ಪೆನ್ಸಿಲ್ ಇಸ್ಕೊಂಡೆ, ಇದನ್ನ ಅವಾಯ್ಡ್ ಮಾಡಿ. ಓಕೆ. ಅನ್ನೆಸರಿ ನೀವು ಸಿಕ್ಕಾಕೊಳ್ಳೋಂಥದ್ದು ಬೇಡ. ಅಂತ ರಿಸ್ಕ್ ಅಂತೂ ಬೇಡ. ಸೇಫರ್ ಸೈಡ್ ಏನೇನ್ ಬೇಕಾಗ್ತದೆ ಥಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಇವತ್ತು ಜೋಡಿಸ್ಕೊಳ್ಳಿ, ಅದನ್ನ ರೆಡಿ ಮಾಡಿ ಇಟ್ಕೊಳ್ಳಿ, ತಗೊಂಡ್ ಹೋಗಿ. ಪೌಚ್ ಬಗ್ಗೆ ಕೇಳಿದ್ರೆ,
ಟ್ರಾನ್ಸ್ಪರೆಂಟ್ ಪೌಚ್ ತಗೊಂಡ್ ಹೋಗ್ಬೋದು. ಸ್ಟಿಲ್ ಅಲ್ಲಿ ಎಕ್ಸಾಮಿಗೆ ಎಂಟರ್ ಆಗ್ಬೇಕಾದ್ರೆ ಒಂದ್ಸರಿ ಚೆಕಿಂಗ್ ಮಾಡ್ತಾರಲ್ವಾ, ಅವಾಗ ಬೇಡ ಅಂತ ಅಂದಾಗ ಆ ಎಕ್ಸಾಮಿನರ್ಗೆ ಕೊಡಿ, ವಾಪಸ್ ಹೋಗ್ಬೇಕಾದ್ರೆ ತಗೊಂಡ್ ಹೋಗಿ, ಅಷ್ಟೇ, ಸಿಂಪಲ್. ಗೊತ್ತಾಯ್ತು? ನೆಕ್ಸ್ಟ್ ಇಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಯಾವ್ದಾವ್ದು ಅಂತ ಹೇಳಿ ಬೇಗ ಬೇಗ ಹೇಳ್ತೀನಿ. ಅಡ್ಮಿಟ್ ಕಾರ್ಡ್ ಕಾಪಿನ ನೀವು ಇಟ್ಕೊಂಡು ಹೋಗಿ. ಓಕೆ, ಆಮೇಲೆ ಎಕ್ಸಾಮ್ ಹಾಲ್ ಅಲ್ಲಿ 15 ಮಿನಿಟ್ಸ್ ಗಿಂತ ಮುಂಚೆನೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಇರಬೇಕು. ಹಾಗಾಗಿ ಎಕ್ಸಾಮ್ ಸೆಂಟರ್ಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆನೆ ಹೋಗಿ ಅಲ್ಲಿ ನಿಮ್ದು ಸೀಟ್ ಏನಿದೆ ಅದೆಲ್ಲ ನೋಡ್ಕೊಳ್ಳೋಕೆ ಟೈಮ್ ಆಗುತ್ತೆ. ಆಮೇಲೆ 30 ಮಿನಿಟ್ಸ್ ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ 30 ಮಿನಿಟ್ಸ್ ಆಗಿದೆ, ಸಪೋಸ್ ಈಗ 10 ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂದ್ರೆ 10:15 ಆದ್ಮೇಲೆ ಯಾರಾದ್ರೂ ಸ್ಟೂಡೆಂಟ್ ಬಂದ್ರು ಅಂತಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಎಂಟರ್ ಮಾಡ್ಕೊಳಕ್ಕೆ ಬಿಡಲ್ಲ ಅವರಿಗೆ. ಸೊ ಲೇಟ್ ಆದ್ರೂ ಕೂಡ ಯಾವ ರೀತಿ ಮೇಂಟೈನ್ ಮಾಡಿರ್ಬೇಕು ಟೈಮ್ ಅಂತಂದ್ರೆ ಅರ್ಧ ಗಂಟೆ ಮುಂಚೆ. ಅಷ್ಟೆಲ್ಲ ಯಾಕೆ ರಿಸ್ಕ್ ಯಾಕೆ ತಗೊಳ್ಳೋದು? ಎಕ್ಸಾಮ್ ಸ್ಟಾರ್ಟ್ ಆಗಕ್ಕಿಂತ ಒಂದ್ ಅರ್ಧ ಗಂಟೆ ಮುಂಚೆನೆ ಹೋಗಿ ತಲುಪ್ರಿ ಅಲ್ಲ ಎಕ್ಸಾಮ್ ಹಾಲ್ಗೆ. ಅದನ್ನು ಫಸ್ಟ್ ಎಕ್ಸಾಮ್ ಇದ್ರೆ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಆನ್ಸರ್ ಶೀಟ್ ಬುಕ್ಲೆಟ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಎಲ್ಲಾ ಶೀಟ್ಸ್ ಕರೆಕ್ಟ್ ಆಗಿದ್ವಾ? ಕೆಲವೊಂದ್ಸರಿ ಪ್ರಿಂಟ್ ಹೋಗಿರುತ್ತೆ, ಕೆಲವೊಂದ್ಸರಿ ಹರಿದೋಗಿರುತ್ತೆ ಶೀಟ್. ಸೊ ಅದನ್ನ ನೀವು ಚೆಕ್ ಮಾಡ್ಕೊಂತೀರಾ ಆನ್ಸರ್ ಶೀಟ್ ಕೊಟ್ಟಾಗ. ನೆಕ್ಸ್ಟ್ ಇನ್ನೊಂದು ರೂಲ್ಸ್ ಇದೆ, ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಅರ್ಧ ಗಂಟೆವರೆಗೂ ನೀವು ಎಕ್ಸಾಮ್ ಬಿಟ್ಟು ಹೋಗೋ ಹಾಗಿಲ್ಲ. ಓಕೆನಾ? ಸೊ ಎಕ್ಸಾಮ್ ಏನಾದ್ರೂ ಒಂದ್ ಸ್ವಲ್ಪ ಅನ್ಈಸಿ ಅನ್ಸ್ತು, ಹೆಲ್ತ್ ಇಶ್ಯೂ ಏನಾದ್ರೂ ಅನಿಸ್ತು ಅಂತ ಅಂದ್ರೂ ಅಲ್ಲಿ ಎಕ್ಸಾಮಿನರ್ಸ್ಗೆ ಹೇಳ್ಬೇಕು. ಅದನ್ನು ಕೂಡ ಅರ್ಧ ಗಂಟೆ ಒಳಗಡೆನೆ ನಿಮ್ಗೆ ಏನಾದ್ರು ಅನ್ಸ್ತು ಅಂದ್ರೆ ಇನ್ಫಾರ್ಮ್ ಮಾಡಿ. ಅದಾದ್ಮೇಲೆ ಹೋಗ್ಬೋದು, ಅವಾಗೂ ಕೂಡ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ನಿಮ್ಮ ಕ್ವಶನ್ ಪೇಪರ್ ಆನ್ಸರ್ ಬುಕ್ಲೆಟ್ ನ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ಬೇಕಾಗುತ್ತೆ. ಆಮೇಲೆ ವಾಶ್ರೂಮ್ಗೆ ಆ ರೀತಿ ಹೋಗೋದಿದ್ರು ಕೂಡ ಅವರಿಗೆ ನೀವು ಹೇಳ್ಬೇಕಾಗುತ್ತೆ. ಮತ್ತೆ ಪೆನ್ ನೀವು ಬ್ಲಾಕ್ ನ ಅವಾಯ್ಡ್ ಮಾಡಿ, ಬ್ಲೂ ಪೆನ್ ತಗೊಳ್ಳಿ. ಜೆಲ್ ಪೆನ್ ಆದ್ರೂ ಬರಿಬಹುದು, ಯಾವ್ದಾದ್ರು ಬರಿಬಹುದು. ಬ್ಲೂ ಪೆನ್, ಜೆಲ್ ಪೆನ್, ಬಾಲ್ ಪೆನ್ ಯಾವ್ದಾದ್ರು ಇರ್ಲಿ. ದೆನ್ ಪೆನ್ ಚೇಂಜ್ ಮಾಡ್ಬೇಕು ಅಂದಾಗೂ ಕೂಡ ಸಿಗ್ನೇಚರ್ ತಗೊಳ್ಳಿ ಎಕ್ಸಾಮಿನರ್ ಹತ್ರ. ಓಕೆ, ಸೊ ಪೆನ್ ಬರಿಬೇಕಾದ್ರೆ ನಿಂತೋಯ್ತು, ಇನ್ನೊಂದು ಪೆನ್ ಯೂಸ್ ಮಾಡ್ತೀನಿ, ಅದ್ರದ್ದು ಶೇಡ್ ಚೇಂಜ್ ಇದೆ ಅಂತ ಅಂದ್ರೆ ಅವಾಗ ನೀವು ಸೈನ್ ಮಾಡಿಸ್ಕೋಬೇಕು ಅಲ್ಲಿ. ಗೊತ್ತಾಯ್ತು? ನೆಕ್ಸ್ಟ್ ವಾಶ್ರೂಮಿಗೆ ಹೋಗೋದಿದ್ರು ಕೂಡ ನೀವು ಪರ್ಮಿಷನ್ ಕೇಳ್ಬಿಟ್ಟು ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಪೇಪರ್ಸ್ ನವರಿಗೆ ಕೊಟ್ಬಿಟ್ಟು ಆಮೇಲೆ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಯಾವ್ದನ್ನು ಕೂಡ ಇರೋದಿಲ್ಲ ಮಕ್ಕಳೇ. ಮೊಬೈಲ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಯಾವ್ದು ಅಲೋ ಇಲ್ಲ. ಡಿಜಿಟಲ್ ವಾಚ್ ಅಲೋ ಇಲ್ಲ, ಅನಲಾಗ್ ವಾಚ್ ಅಲೋ ಇರುತ್ತೆ. ಅನಲಾಗ್ ವಾಚ್ ಹಾಕೊಂಡೋಗಿ ಪರವಾಗಿಲ್ಲ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತಗೊಂಡು ಹೋಗೋ ಆಗಿಲ್ಲ. ಸಿಂಪಲ್ ಕ್ಯಾಲ್ಕುಲೇಟರ್ ಬೇಸ್ಡ್ ಆನ್ ಯುವರ್ ಸಬ್ಜೆಕ್ಟ್ ಯು ಕ್ಯಾನ್ ಕ್ಯಾರಿ. ಅಂಡ್ ಸ್ಟಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ ಗೆ ಅಗೇನ್ ಅವರಿಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇರುತ್ತೆ. ನೆಕ್ಸ್ಟ್ ಲಾಗ್ ಬುಕ್ ಅನ್ನೋಂಥದ್ದು ಏನಾದ್ರು ಕೇಳಿದ್ರೆ ಅದನ್ನು ಕೂಡ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಥಿಂಕ್ ಸಿಂಪಲ್ ಇಷ್ಟೇ. ಏನಾದ್ರು ಬೇಕಿದ್ರೆ ಅವರೇ ಪ್ರೊವೈಡ್ ಮಾಡ್ತಾರೆ. ನೀವು ತಗೊಂಡ್ ಹೋಗ್ಬೇಕಾಗಿರೋದು ನಿಮಗೆ ಬೇಕಾಗಿರುವಂತಹ ಸ್ಟೇಷನರಿ ಏನೇನ್ ಬೇಕೋ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ. ಎಕ್ಸ್ಟ್ರಾ ಏನೇ ಇಟ್ಕೋಬೇಡಿ. ಓಕೆ, ಕಾಪಿ ಚೀಟ್ ಆಗಿರ್ಬೋದು, ಅದು ಇದು. ಸಪೋಸ್ ಕೆಲವೊಬ್ರು ರಿವೈಸ್ ಮಾಡ್ಬೇಕಾದ್ರೆ ಇಟ್ಕೊಂಡಿರ್ತೀರಾ, ಅದನ್ನ ಹಂಗೆ ಮರ್ತು ಹೋಗ್ತೀರಾ. ಸೊ ಹಂಗಾಗಿ ನೀವು ಕೂಡ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಪಾಕೆಟ್ಸ್ ಅಲ್ಲಿ ಏನಾದ್ರು ಇದೆನಾ, ಅಥವಾ ನಿಮ್ಮ ಹತ್ರ ಥಿಂಗ್ಸ್ ಏನಾದ್ರು ಇದೆನಾ. ಒಂದೊಂದ್ಸರಿ ಪೌಚ್ ಅಲ್ಲಿ ಒಂದೊಂದ್ಸರಿ ಇಟ್ಕೊಂಡ್ಬಿಟ್ಟಿರ್ತೀರಾ ಮಿಸ್ ಆಗಿ. ಸೊ ನೀವು ಫಸ್ಟ್ ಚೆಕ್ ಮಾಡ್ಕೊಂಡು ಆಮೇಲೆ ಎಕ್ಸಾಮ್ ಹಾಲಿಗೆ ಎಂಟರ್ ಆಗಿ. ಓಕೆ, ಸೊ ಇದಿಷ್ಟು ರೂಲ್ಸ್ ಇದೆ, ಆದಷ್ಟು ಅವಾಯ್ಡ್ ಮಾಡಿ ಬೇರೆಯವ್ರ ಹತ್ರ ಕೇಳುವಂಥದ್ದು. ಸೊ ನೀವೆಲ್ಲ ಈ ರೂಲ್ಸ್ ನ ಫಾಲೋ ಮಾಡಿ ಚೆನ್ನಾಗಿ ಬರೀತೀರಾ ಅಂತ ಅನ್ಕೊಂತೀನಿ. ಸೊ ಗುಡ್ ಲಕ್, ಬೆಸ್ಟ್ ಲಕ್. ಅಂಡ್ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ಕಡಿಮೆ ಮಾಡ್ಕೋಬೇಡಿ. ನಿಮ್ಗೆ ಬರುತ್ತೆ, ಓದಿದ್ದೀರಾ, ಚೆನ್ನಾಗಿ ಬರೀತೀರಾ. ಎಕ್ಸಾಮ್ ಹಾಲ್ ಪೇಪರ್ ಕೊಟ್ಟಿದ ತಕ್ಷಣ ಕಾಮ್ ಮೈಂಡ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ ಎವ್ರಿಥಿಂಗ್ ವಾಟ್ ಎವರ್ ಐ ಹ್ಯಾವ್ ರೆಡ್. ನಾನು ಓದಿರೋದೇ ನನಗೆ ಎಕ್ಸಾಮ್ ಅಲ್ಲಿ ಬರುತ್ತೆ, ನಾನು ಚೆನ್ನಾಗಿ ಬರಿತೀನಿ ಅಂತ ಮನ್ಸಲ್ಲಿ ಅನ್ಕೊಂಡು ನಿಮಗೆ ಯಾರು ಗಾಡ್ ನ ನೀವು ಫಾಲೋ ಮಾಡ್ತೀರಾ ಅವರನ್ನ ಒಂದ್ಸರಿ ಪ್ರೇ ಮಾಡ್ಬಿಟ್ಟು ಎಕ್ಸಾಮ್ ನ ಸ್ಟಾರ್ಟ್ ಮಾಡಿ. Got this? So good luck for your exam. Meet you in the next video. Bye bye.